ಕಿಡ್ನಾಪ್ ಮಾಡ್ತಿರ್ಬೋದು. ಮೊನ್ನೆ ಅವಳನ್ನ ಮೋಸ್ತಿಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ತಾರಲ್ಲ, ಆ ಕಂಪ್ನಿಯವ್ರು ಏನಾದರೂ ಮಾಡ್ತಿರ್ಬೋದಾ? ಅದರಿಂದ ಅವ್ರಿಗೆ ಏನ್ ಲಾಭ? ಆ ವಾಯ್ಸ್ ಕೇಳೋದಕ್ಕೆ ಒಂಥರ ವಿಚಿತ್ರವಾಗಿತ್ತು. ನಂಬರ್ ಟ್ರೇಸ್ ಮಾಡ್ಸೋಣ ಅಂದ್ರೆ ಪ್ರೈವೇಟ್ ನಂಬರ್ ಅಂತ ಬರ್ತಾ ಇದೆ. ಏನ್ ಮಾಡೋದೀಗ? ಆ ವಾಯ್ಸ್ ಯಾರ್ದು ಅಂತ ಪತ್ತೆ ಹಚ್ಚಿ ಅದರಿಂದ ಏನಾದ್ರೂ ಕ್ಲೂ ಸಿಗ್ಬೋದಾ? ಹಲೋ, ನಾನು ಅರಸನಕೋಟೆ ಆದಿತ್ಯ ಮಾತಾಡ್ತಾ ಇರೋದು. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಲೋಹಿತ್ ಉಪಾಧ್ಯಾಯ ಅವರಿಗೆ ಸ್ವಲ್ಪ ಕಾಲ್ ಕನೆಕ್ಟ್ ಮಾಡ್ತೀರಾ? ಲೋಹಿತ್, ನಾನು ಆದಿತ್ಯ ಮಾತಾಡ್ತಾ ಇರೋದು. ನಿಮ್ಮಿಂದ ನನಗೊಂದು ಇಮಿಡಿಯೇಟ್ ಹೆಲ್ಪ್ ಆಗಬೇಕಾಗಿತ್ತು. ಯಾರೋ ನನ್ನ ಹೆಂಡತಿ ಫಾರನ್ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಫೋನ್ ಮಾಡಿದ್ದು ಒಂದು ವಾಯ್ಸ್ ಕಳಿಸಿದ್ರೆ ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಬೋದಾ? ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗಲೇ ಕಳಿಸ್ತೀನಿ. ಆದಿತ್ಯನಿಗೆ ನೀನು ಯಾರು ಅಂತ ಗೊತ್ತಿಲ್ಲ, ಆದರೂ ನನಗೇನೋ ಒಂಥರ ಟೆನ್ಷನ್ ಆಗ್ತಿದೆ ಅಣ್ಣ. ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಅವನಿಗೆ ಯಾವುದೇ ಕಾರಣಕ್ಕೂ ಫೋನ್ ಮಾಡಿರೋದು ನಾನು ಅಂತ ಗೊತ್ತಾಗೋದೇ ಇಲ್ಲ. ಹೇಳಿ ಲೋಹಿತ್, ಯಾರು ಐಡಿಯಟ್ ಅಂತ ಗೊತ್ತಾಯ್ತಾ? ನೀನ್ ಯಾಕೆ ವರಿ ಮಾಡ್ಕೊಳ್ತಿದ್ಯಾ? ನನ್ನ ವಾಯ್ಸು ಫಾರೆನ್ಸಿಕ್ ಲ್ಯಾಬ್ನವ್ರಿಗೂ ಕಂಡುಹಿಡಿಯೋದಕ್ಕಾಗಲ್ಲ. ಯಾಕೆಂದ್ರೆ ನನ್ನ ವಾಯ್ಸು ಪ್ರಪಂಚದ ಯಾವುದೇ ವ್ಯಕ್ತಿಗೂ ಮ್ಯಾಚ್ ಆಗೋದೇ ಇಲ್ಲ. ಏನು ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ವಾ? ಯಾಕೆ? ಕಾರಣ ಗೊತ್ತಾ? ನನ್ನ ವಾಯ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಪ್ರಪಂಚದಲ್ಲಿ ಆಪ್ ಕಂಡಿಡಿದಾರೆ, ವಾಯ್ಸ್ ಆಪ್. ಅದ್ರ ಮುಖಾಂತರ ನಾನು ಅವನ ಹತ್ರ ಮಾತಾಡ್ತಾ ಇದ್ದೀನಿ. ಆದಿತ್ಯ ಬುದ್ಧಿವಂತ. ಅವನ್ ಏನಾದ್ರೂ ಮಾಡಿ ಫಾರೆನ್ಸಿಕ್ ಲ್ಯಾಬ್ ಇಂದ ವಾಯ್ಸ್ ಅನ್ನ ಡಿಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾನೆ ಅಂತ ಗೊತ್ತಿದ್ದೆ ನಾನು ಈ ತಲೆನ ಉಪಯೋಗಿಸಿ. ಹೆಂಗಿದೆ ಐಡಿಯಾ? ಪುವರ್ ಆದಿತ್ಯ. ಅವನ್ಗೆ ಈ ವಿಷಯದಲ್ಲಿ ಡಿಸಪಾಯಿಂಟ್ಮೆಂಟು ಕಟ್ಟಿಟ್ ಬುತ್ತಿ. ಹೌದಾ? ಹಾಗಾದ್ರೆ ಬೇರೆ ಏನೂ ಚಾನ್ಸೇ ಇಲ್ವಾ? ಅವ್ನಿಗೆ ಯಾರೋ ದೊಡ್ಡ ಕ್ರಿಮಿನಲ್ ಅಂತ ಅನ್ನಿಸ್ತಾ ಇದೆ. ದೇವ್ರೆ, ನನ್ನ ಪಾರುಗೆ ಏನು ಆಗದೆ ಯಾರೋ ನೋಡ್ಕೊಳಪ್ಪ. ಹಲೋ ಮರಿ, ಫಾರೆನ್ಸಿಕ್ ಲ್ಯಾಬ್ಗೆಲ್ಲ ಫೋನ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನಿನ್ ಹೆಂಡತಿ ನಿನ್ಗೆ ಜೀವಂತವಾಗಿ ಬೇಕೋ ಬೇಡವೋ? ಏ ಇಡಿಯಟ್, ನೀನೇನಾದ್ರೂ ಎದುರುಗಡೆ ಸಿಕ್ಕರೆ ನಿನ್ನ ಸಾಯಿಸ್ಬಿಡ್ತೀನಿ. ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡಬೇಡ ಮರಿ. ಮೊದಲು ನೀನ್ ಎದುರುಗಡೆ ಇರೋ ಗಂಡಾಂತರದಿಂದ ಪಾರಾಗೋದನ್ನ ನೋಡು, ಆಮೇಲೆ ಬೇಕಾದ್ರೆ ನನ್ನ ಬಂದು ಸಾಯಿಸುವ. ನಾನ್ ಫಾರೆನ್ಸಿಕ್ ಲ್ಯಾಬಿಗೆ ಕಾಲ್ ಮಾಡಿದ್ ನಿನಗೆ ಹೋಗಿ ಗೊತ್ತಾಯ್ತು? ನೋಡ್ ಮರಿ, ನಿನ್ ಬಾಡಿಲಿ ಮೈಂಡಲ್ಲಿ ಈ ಕ್ಷಣದಲ್ಲಿ ಏನೆಲ್ಲ ನಡೀತಿದೆ ಅನ್ನೋ ಇಂಚಿಂಚು ನನಗೆ ಗೊತ್ತಿದೆ. ಸುಮ್ನೆ ನನ್ನ ಹತ್ರ ಬಾಲ ಬಿಚ್ಬೇಡ. ನಾನು ಹೇಳ್ದಷ್ಟು ಮಾಡಿ ನಿನ್ ಹೆಂಡತಿನ ಕಾಪಾಡ್ಕೋ. ಏನಾದ್ರೂ ಸ್ಮಾರ್ಟ್ನೆಸ್ ತೋರ್ಸಿದ್ರೆ ಸುಟ್ಟು ಹೋಗ್ಬಿಡ್ತೀಯ. ಸರಿ, ನಾನಿವಾಗ ಏನ್ ಮಾಡ್ಬೇಕು? ಕಾರ್ ನಿಲ್ಸು. ವಾಟ್? ಈಗಲ್ಲ, ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೋ. ಅಲ್ಲಿ ನಿನ್ಗೆ ಕಸ ಬಿದ್ದಿರೋ ಜಾಗ ಸಿಗತ್ತೆ. ಅಲ್ಲಿ ನಿನ್ ಕಾರ್ನ ನಿಲ್ಸು.
ಕಾರ್ ನಿಲ್ಲಿಸೆ. ಗೊತ್ತು ಮರಿ, ನಿಲ್ಸಿದ್ಯಾ? ಇಳಿಯಪ್ಪ ಕಾರಿಂದ. ಕೆಳಗಡೆ ಇಳ್ದೆ. ಅರ್ರೆ ಮರಿ, ನೀನ್ ಇಳಿದಿದ್ದು ನನ್ಗೆ ಗೊತ್ತು. ಸರಿ, ಇವಾಗ ನಾನು ಏನ್ ಮಾಡ್ಲಿ? ಇದು ಒಳ್ಳೆ ಪ್ರಶ್ನೆ. ಹಾ, ಹಾಗೆ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋಗಪ್ಪ. ಸರಿ. ಒಂದೊಂದೇ ತೆಗೆದು ಸೈಡ್ ಗಿಡ ಮರಿ. ಸಿಕ್ತು ನೋಡು ನಿನ್ ಕೈಗೆ. ಆ ಕವರ್ ಅಲ್ಲಿ ಒಂದು ಫೋನ್ ಇದೆ ಅಲ್ವಾ, ಆ ಫೋನ್ ನೀನ್ ತಗೊಂಡು ನೀನ್ ಫೋನ್ ಅಲ್ಲಿಡು. ನೋ, ನನ್ ಫೋನ್ ಯಾಕೆ ಇಡ್ಬೇಕು? ಮರಿ, ಹೇಳ್ದಷ್ಟು ಮಾಡು. ನೋ, ನಾನ್ ಯಾರು ಅಂತ ಗೊತ್ತಿಲ್ಲ, ನೀನ್ ಆಟ ಆಡಿಸ್ತಾ ಇದ್ಯಾ? ಮರಿ, ನಾನಿನ್ನೂ ಆಟ ಆಡ್ಸೋದಕ್ ಶುರುನೇ ಮಾಡ್ಲಿಲ್ಲ. ಬಟ್ ಇವಾಗಿಂದ ಆಟ ಆಡಿಸ್ತೀನಿ. ಓಕೆನಾ ಮರಿ? ಸೀದಾ ನಿಮ್ ಕಾರ್ ಹತ್ರ ಹೋಗಿ ಡ್ರೈವಿಂಗ್ ಸೀಟಲ್ಲಿ ಏನಿದೆ ಅಂತ ನೋಡು. ಏನಿದೆ? ಮರಿ, ನಿನಗೆ ಅಂತ ಒಂದು ಗಿಫ್ಟ್ ಇದೆ ಮರಿ. ಹೋಗಪ್ಪ, ಹೋಗಿ ನೋಡಪ್ಪ. ಯಾಕೆ ಕಣ್ಣೀರು? ನೋವಾಯ್ತಾ? ನಾನು ಎಷ್ಟು ಅದೃಷ್ಟವಂತೆ ಯಜಮಾನ್ರೆ. ಈ ಕಣ್ಣೀರು ಸಂತೋಷಕ್ಕೆ. ನಮ್ಮಪ್ಪನೇ ನನ್ನ ಗಂಡು ನೋಡಿ ಮದುವೆ ಮಾಡಿದ್ರು.
ನಿಮ್ಮಂಥ ಗಂಡು ನನಗೆ ಸಿಗ್ತಾ ಇರಲಿಲ್ಲ. ನಮ್ಮಿಬ್ಬರ ಮದುವೆ ನಮ್ಮ ಅಪ್ಪಂಗೆ ಇಷ್ಟ ಇಲ್ಲದೆ ಆಗಿರೋದ್ರಿಂದ ಅದು ನಮ್ಮಿಬ್ಬರ ಮನಸ್ಸನ್ನ ಕೊರಿತಾ ಇದೆ. ನಾವು ಕೊರಗ್ತಾ ಇದ್ದೀವಿ. ಎಷ್ಟೋ ಸಲ ನಾನು ಅನ್ಕೊಂಡಿದ್ದೀನಿ, ಅಖಿಲಮ್ಮ ನಂದೇನು ಅಭ್ಯಂತರ ಇಲ್ಲ ಅಂದಿದ್ದನ್ನೇ ನಾವು ಒಪ್ಪಿಗೆ ಅಂತ ಅನ್ಕೋಬಾರ್ದಾಗಿತ್ತು ಅಂತ. ಆದರೂ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ, ದೂರ ಇಡೋ ಪ್ರಯತ್ನನೂ ಮಾಡಿದ್ದೀನಿ. ಆದರೆ ನಾನು ನಿಮ್ಮನ್ನು ಎಷ್ಟೇ ದೂರ ಇಟ್ಟರು ನೀವು ನನಗೆ ಹತ್ರ ಆಗ್ತಾನೆ ಇದ್ರಿ. ಆಗ್ಲೂ ಅಷ್ಟೆ, ಈಗಲೂ ಅಷ್ಟೆ ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದೀರಾ. ಕಣ್ಣಿಗೆ ಕಾವಲಾಗಿದ್ದೀರಾ. ನೊಂದಾಗ ಸಾಂತ್ವನ ಹೇಳಿದ್ದೀರಾ. ಅತ್ತಾಗ ಕಣ್ಣೀರು ಒರೆಸ್ತೀರಾ. ಹಸ್ವಾದಾಗ ಕೈ ತುತ್ತು ಕೊಡ್ತೀರಾ. ಹೆತ್ತ ತಂದೆ ನನ್ನನ್ನು ತವ್ರಿಗೆ ಕರೆಯೋದು ಮರೆತರು ನೀವು ನನಗೆ ಈ ಜುಮ್ಕಿನ ಉಡ್ಕರೆಯಾಗಿ ಕೊಟ್ರಿ. ಇನ್ನು ನೀವೇ ಕೊಡ್ಸಿರೋ ಈ ಬಳೆನ ನೀವೇ ತೊಡ್ಸಿದ್ದೀರಾ. ಇಂಥ ಅದೃಷ್ಟ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತೆ ಹೇಳಿ. ಇವತ್ತೇ ನನಗೆ ಸಾವು ಬಂದ್ರು ನಿಶ್ಚಿಂತೆಯಿಂದ ನಿಮ್ಮ ಮಡ್ಲಲ್ಲಿ ಸಾಯ್ತೀನಿ ಯಜಮಾನ್ರೆ. ಹೀಗೆಲ್ಲ ಮಾತಾಡಿ ನನ್ನ ಮನ್ಸಿಗೆ ನೋವು ಕೊಡ್ಬೇಡ ಪಾರು. ನನ್ನಿಂದ ನಿನ್ನ ದೂರ ಆಗೋದಕ್ಕೆ ಬಿಡ್ತೀನ? ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಪ್ರಾಣ ಕಾಪಾಡ್ತೀನಿ ಪಾರು. ಫೋನ್ ಮಾಡಿ ವಿಷಯ ಹೇಳ ಬೇಡ. ಅವ್ನು ಸುಮ್ಮನೆ ಗಾಬರಿ ಆಗ್ತಾನೆ. ಅವ್ನು ಗಾಬರಿ ಆದ್ರೆ ಮನೆಯವ್ರಿಗೆಲ್ಲ ಟೆನ್ಷನ್ ಆಗುತ್ತೆ. ಇದನ್ನೆಲ್ಲ ನಾನೊಬ್ಬನೇ ಫೇಸ್ ಮಾಡ್ತೀನಿ. ಜೊತೆಗೆ ನನ್ನ ಪ್ರತಿ ಮೂಮೆಂಟ್ಸ್ನ ಅವ್ನು ಟ್ರ್ಯಾಕ್ ಮಾಡ್ತಾ ಇದ್ದಾನೆ. ನಾನು ಅರೆಸ್ಟ್ ತಗೊಳ್ಳೋದು ತುಂಬ ಟೆನ್ಷನ್. ಅದನ್ನ ನಾನೇ ಫೇಸ್ ಮಾಡ್ತೀನಿ. ಎಸ್, ಆ ಕವರಲ್ಲಿ ಒಂದು ಫೋನ್ ಇದೆ ಅಲ್ವಾ, ಆ ಫೋನ್ ನೀನ್ ತಗೊಂಡು ನೀನ್ ಫೋನ್ ಅಲ್ಲಿಡು. ಹಲೋ. ವೆರಿ ಗುಡ್. ಯಾಕೆ ಗೊತ್ತಾ ಮರಿ, ನೀನು ರಿಸ್ಕ್ ತಗೊಳಕ್ ಹೋಗ್ಲಿಲ್ವಲ್ಲ, ಅದಕ್ಕೆ. ಯಾರು ಇಲ್ಲಿಗೆ ಬಂದ್ರೆ ಸಿಗ್ತಾಳೆ ಅಂತ ಹೇಳ್ದೆ. ಇಲ್ಲಿ ಬಂದ್ರು ಕಾಣಿಸ್ತಾ ಇಲ್ಲ. ಅವ್ಳು ಸೇಫ್ ಆಗಿದ್ದಾಳೆ ತಾನೆ? ಹಾಗೆ ಅನ್ಕೋ. ನಿನ್ನ ಹೇಗ್ ನಂಬ್ಲಿ? ನಂಬು ಅಂತ ಯಾವ ನನ್ ಮಗ ನಿನ್ ಕಾಲ್ ಹಿಡ್ಕೊಂಡಿದ್ದಾನೆ ಮರಿ. ಏಯ್, ನನ್ ಪಾರುಗೆ ಏನಾದ್ರಾದ್ರೆ ಇನ್ನಂತೂ ಸುಮ್ಮನೆ ಬಿಡಲ್ಲ. ಆಗ್ಲಿಂದಾನು ಇದನ್ನೇ ಹೇಳಿ 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 ಯಾಕೆ ಬೋರಿಸ್ತೀಯ ಮರಿ. ಓಕೆ, ಈಗ ನಿನ್ಗೆ ಟಾಸ್ಕ್ ನಂಬರ್ 2. ಓಕೆ, ನೀನು ಹೀಗೆ ಸೀದಾ ಮುಂದಕ್ಕೆ 2 ಕಿಲೋಮೀಟರ್ ಹೋದ್ರೆ ಸರ್ಕಾರದವರು ಬಡವ್ರಿಗೆ ಅಂತ ಕಟ್ಸಿರೋ ಮನೆಗಳಿದೆ.
ನಿನ್ ಕಾರ್ನ ಅಲ್ಲಿ ನಿಲ್ಸು. ಆ ಮನೆಗಳ ಸೊಂದಿ ರೋಡಲ್ಲಿ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ನಿನಗೆ ಒಂದು ಪೆಟ್ಟಿ ಅಂಗಡಿ ಸಿಗತ್ತೆ. ಅಲ್ಲಿಗೆ ಬಾರೋ ಮರಿ. ಬಂದ್ರೆ ದಡ್ಡಿನ ತರ ಎಲ್ಲ ಪ್ರಶ್ನೆ ಮಾಡ್ಬೇಡಪ್ಪ ನೀನು. ನೀನ್ ಹೆಂಡ್ತಿ ನಿಂಗೆ ಜೀವಂತವಾಗಿ ಬೇಕು ತಾನೆ, ನೀನ್ ಅಲ್ಲಿ ಬಾರೋ ಮರಿ. ಬರ್ತೀನಿ. ಅಲ್ಲಲ್ಲಲ್ಲಲ್ಲ, ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಹೇಳಿದ ಮಾತನ್ನೆಲ್ಲ ಕೇಳ್ತಿದ್ಯಪ್ಪ ಕಳ್ಳ. ಪ್ಲೀಸ್ ನನ್ನ ಹೆಂಡತಿಗೆ ಏನು ಮಾಡಬೇಡ. ಮರೇ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡ್ತೀಯಾ ಅಥವಾ ಬೇಗ ಅಲ್ಲಿ ಬಂದ್ಬಿಡ್ತೀಯಾ? ಇಲ್ಲ ಹೋಗ್ತೀನಿ, ನಾನು ಇವಾಗಲೇ ಹೋಗ್ತೀನಿ. Your countdown starts now. ಏನೋ ಪ್ರೀತು, ಏನು ಟೆನ್ಷನ್ ಆಗ್ಬಿಟ್ಟಿದ್ಯಾ? ಬ್ರೋ ಫೋನ್ ರಿಸೀವ್ ಮಾಡ್ತಿಲ್ಲ. ಅಲ್ವೋ ಪ್ರೀತು, ಆಗಲೇ ಹೆಂಡತಿ ಜೊತೆ ಪ್ರದಕ್ಷಿಣೆ ಹಾಕೋದಕ್ಕೆ ಟೈಮ್ ಬೇಕಾಗತ್ತೆ, ಕೊಡೋಣ ಕಾಯೋಣ ಅಂತ ಹೇಳಿದ್ರು ನೀನು. ಆಗಲೇ ಆದಿಗೆ ಕಾಲ್ ಮಾಡಿಬಿಟ್ಯಾ ಅಲ್ವಾ? ಆದಿನೇ ಪ್ರೆಸೆಂಟೇಷನ್ ಕೊಡೋದು, ರಿಲ್ಯಾಕ್ಸ್ ಆಗಿರೋಣ ಅಂತ ಹೇಳ್ದವ್ ನೀನು. ಅವ್ನು ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿ ಪ್ಯಾನಿಕ್ ಆಗ್ಬಿಟ್ಯಾ? ಯಾಕೋ ಫೋನ್ ಮಾಡ್ತೀಯ ತಮ್ಮ? ನಿಮ್ಮಣ್ಣ ಎತ್ತಲ್ಲ ಕಣೋ. ಯಾಕೆಂದ್ರೆ ಅವನ್ ಫೋನು ಈಗ ನನ್ನ ಹತ್ರ ಇದೆ. ಇಲ್ಲ ಚಿಕ್ಕಪ್ಪ, ಸಾಮಾನ್ಯವಾಗಿ ಬ್ರೋ ಫೋನ್ ರಿಸೀವ್ ಮಾಡದೇ ಇರಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಂಗೆ ಗೊತ್ತಿದೆ, ಆದ್ರೂ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೇನು ಬ್ರೋ ಜೊತೆ ಇದಾರಲ್ವಾ, ಇರಿ ಅವ್ರಿಗೊಂದು ಫೋನ್ ಮಾಡ್ತೀನಿ. ಅದಕ್ಕೇನು ಫೋನ್ ರಿಸೀವ್ ಮಾಡ್ತಿಲ್ಲ ಚಿಕ್ಕಪ್ಪ. ಹಲೋ ಹಲೋ, ಹೇಳು ಪ್ರೀತು, ರೀಚ್ ಆದ್ಯಾ? ಮೀಟಿಂಗ್ ಶುರು ಆಯ್ತಾ? ಹಾ, ಆಫೀಸಿಗೆ ಅವಾಗಲೇ ಬಂದ್ವಿ. ಇನ್ನೂ ಮೀಟಿಂಗ್ ಶುರು ಆಗಿಲ್ಲ, ಬಟ್ ಬ್ರೋ ಇನ್ನೂ ಬಂದಿಲ್ಲ. ಏನು, ಭಾವ ಇನ್ನೂ ಆಫೀಸಿಗೆ ಬಂದಿಲ್ವಾ? ಇಲ್ಲ ಜನರಲ್ಲಿ, ಅವನಿಗೆ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅವ್ರನ್ನ ಆಟೋ ಹತ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ, ಆದ್ರೆ ಇನ್ನೂ ಆಫೀಸಿಗೆ ಬಂದಿಲ್ಲ ಅವನು. ಎಷ್ಟೆಲ್ಲ ಫೋನ್ ಮಾಡಿದೆ ಗೊತ್ತಾ, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ, ಅವ್ನು ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ. ಕಾರ್ ಡ್ರೈವ್ ಮಾಡ್ತಿದ್ದಾನೆ, ರಿಸೀವ್ ಮಾಡೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಕಾರ್ನ ಸೈಡ್ಗೆ ಹಾಕಿ ನಂಗೆ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಇನ್ಫಾರ್ಮ್ ಮಾಡಿದ್ರೆ ನಾನು ಇಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಬ್ರೋ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ವಲ್ಲ. ಒಂದ್ ವೇಳೆ ಅದಕ್ಕೆ ಮನೆ ಬಿಡೋದಕ್ಕೆ ಅವನೇ ಹೋಗ್ತಿದ್ದಾನೆ ಅಂತನೂ ಗೊತ್ತಿಲ್ಲ. ಸದ್ಯ ಇನ್ನ ಕ್ವೀನ್ಸ್ ಕಂಪ್ನಿಯವ್ರು ಬಂದಿಲ್ಲ. ಅವ್ರು ಬಂದ್ರೆ ಅವ್ರನ್ನ ವೇಟ್ ಮಾಡಿಸೋದು ಸರಿ ಇಲ್ಲ, ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಲ್ವಾ. ಅವ್ರು ಬರೋಷ್ಟರಲ್ಲಿ ಬ್ರೋ ಬಂದ್ರೆ ಸರಿ ಇರುತ್ತೆ. ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ನೀನು ಒಂದ್ಸಲ ಅದಕ್ಕೆ ನಂಬರ್ ಟ್ರೈ ಮಾಡು. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಮಮ್ಮ ಗೊತ್ತಾಗ್ಬಾರ್ದು ಅಷ್ಟೇ.
ಇಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಕೊಂಡು ಆದಿತ್ಯ ಹೆಂಡತಿ ಜೊತೆ ಸುತ್ತಾಡಕ್ ಹೋಗಿದಾನ. ಯಾಕೋ ಇತ್ತೀಚೆಗೆ ಅವನ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ. ಎಷ್ಟು ಅಂತ ಸಹಿಸ್ಕೊಳ್ಳಿ. ಇವತ್ತು ಮೀಟಿಂಗ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೆ, ಆಮೇಲೆ ಹೋಗ್ತೀನಿ. ನೀವು ಹೊರಡಿ.